ಕೇತನ್ ಅಗರ್ವಾಲ್ ಮರ್ಡರ್ ಕೇಸ್ನಲ್ಲಿ ಹೊಸ ಅಪ್ಡೇಟ್ ಬಂದಿದೆ. ಸಿಯಾ ಗೋಯಲ್ ಮೊದಲೇ ಮದುವೆ ಆಗಿದ್ಲ. ಏನು? ಸಿಯಾ ಗೋಯಲ್ ನಿಶ್ಚಿತಾರ್ಥಕ್ಕೂ ಮುನ್ನವೇ ಮದುವೆ ಆಗಿದ್ಲ. ಏನ್ ಕರ್ಮಾರಿ! ಇವಳು ಮೊದಲೇ ಮದುವೆ ಆಗಿದ್ರೆ ಕೇತನ್ ಅಗರ್ವಾಲ್ ಜೊತೆ ಎಂಗೇಜ್ಮೆಂಟು, ಅದ್ದೂರಿ ಮದುವೆ ಪ್ಲಾನು, ಲಕ್ಷ ಗಟ್ಟಲೆ ಬಂಗಾರದ ಶಾಪಿಂಗು ಇದೆಲ್ಲ ಯಾಕೆ ಬೇಕಿತ್ತು? ಪುಣೆಯ ಉದ್ಯಮಿ ಕೇತನ್ ಅಗರ್ವಾಲ್ ಕೊಲೆಯಾಗಿ 2 ವಾರ ಕಳೆದಿದೆ. ಆದರೆ ಪೊಲೀಸರು ಬಗೆದಷ್ಟು ಭಯಾನಕ ರಹಸ್ಯಗಳು ಒಂದೊಂದಾಗಿ ಹೊರಬೀಳ್ತಿವೆ. ರಾಯಗಢ ಕೋಟೆಗೆ ಮದುವೆಯಾಗೋ ಹುಡುಗನನ್ನ ಕರೆದುಕೊಂಡು ಹೋಗಿ ಪ್ರೇಮಿ ಜೊತೆ ಸೇರ್ಕೊಂಡು ಪ್ರಪಾತಕ್ಕೆ ತಳ್ಳಿ ಕೊಲೆ ಮಾಡಿದ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ವಾಟ್ಸಪ್ ಚಾಟ್ ರಿಟ್ರೀವ್ ಮಾಡಿದ ಪೊಲೀಸರಿಂದ ಮತ್ತೊಂದು ರಹಸ್ಯ ಬಯಲಾಗಿದೆ. ಇಷ್ಟಕ್ಕೂ ಏನದು ರಹಸ್ಯ? ಕೇತನ್ ಅಗರ್ವಾಲ್ ಹತ್ಯೆಯ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ ಎರಡ ಬಗೆದಷ್ಟು ಬಯಲಾಗ್ತಾ ಇವೆ ಕೇತನ್ ಅಗರ್ವಾಲ್ ಹತ್ಯೆಯ ಹಿಂದಿನ ರಹಸ್ಯಗಳು. ಆಕೆಯ ಹೆಸರು ಸಿಯಾ ಗೋಯಲ್. ಟೀನೇಜ್ ದಾಟಿ 20ನೇ ವಯಸ್ಸಿಗೆ ಕಾಲಿಟ್ಟಿದ್ದ ಯುವತಿ. ಹೇಳಿ ಕೇಳಿ ಬಹಳ ಶ್ರೀಮಂತರ ಮನೆಯ ಮಗಳು. ಮೋಜು ಮಸ್ತಿ, ಪಬ್, ಡೇಟಿಂಗ್ ಎಲ್ಲ ಆಕೆಗೆ ಮಾಮೂಲಾಗಿತ್ತು. ಆದರೆ ಆಕೆಯ ಅಪ್ಪ ಆಕೆಗೆ ಬೇಗ ಮದುವೆ ಮಾಡೋ ತವಕದಲ್ಲಿದ್ರು. ಮದುವೆ ಮಂಟಪದಲ್ಲಿ ಮಿನುಗಬೇಕಿದ್ದ ಹೆಣ್ಣು ಈಗ ಜೈಲಿನ ಸರಳುಗಳ ಹಿಂದೆ ಮಗ್ಗಿ ಎಣಿಸ್ತಿದ್ದಾಳೆ. ಪುಣೆಯ 26 ವರ್ಷದ ಉದ್ಯಮಿ ಕೇತನ್ ಅಗರ್ವಾಲ್ ಜೊತೆ ಮದುವೆ ನಿಶ್ಚಯವಾಯಿತು. ಈ 2 ಜೋಡಿ ಅಕ್ಕಿಗಳು ಕೈ ಹಿಡಿದು ಸುತ್ತಾಡ್ತಾ ಇದೇ ವರ್ಷಾಂತ್ಯದಲ್ಲಿ ಜೋಧ್ಪುರದ ಅರಮನೆಯಲ್ಲಿ ಅದ್ಧೂರಿಯಾಗಿ ಮದುವೆ ಆಗಬೇಕಿತ್ತು. ಆದರೆ ಸಿಯಾಳ ಹುಟ್ಟುಹಬ್ಬದ ದಿನ ರಾಯಗಢ ಕೋಟೆಗೆ ಟ್ರೆಕ್ಕಿಂಗ್ ಹೋಗಿದ್ದ ಕೇತನ್ನನ್ನ ಆಕೆಯೇ ಮೇಲಿಂದ ತಳ್ಳಿ ಕೊಲೆ ಮಾಡಿಬಿಟ್ಲು. ಈ ಪ್ರಕರಣದಲ್ಲಿ ಇದೀಗ ಪೊಲೀಸರು ಮತ್ತೊಂದು ರಹಸ್ಯ ಸಂಗತಿಯನ್ನ ಪತ್ತೆ ಹಚ್ಚಿದ್ದಾರೆ. ಆ ಸಿಯಾ ಕೇತನ್ ಅಗರ್ವಾಲ್ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡ ನಂತರ ತನ್ನ ಲವ್ವರ್ ಚೇತನ್ ಚೌಧರಿ ಜೊತೆ ಗುಟ್ಟಾಗಿ ಮದುವೆ ಆಗಿದ್ಲು ಅನ್ನೋ ಸತ್ಯ ಬಯಲಾಗಿದೆ. ಮತ್ತೇಕೆ? ಸಿಯಾ ಗೋಯಲ್ ತಾಯಿ ನನ್ನ ಮಗಳು ಸಾಚಾ, ಅವಳು ಸೌಮ್ಯ, ಅವಳು ಸಭ್ಯ, ಅವಳಿಗೇನು ಗೊತ್ತಿಲ್ಲ ಅಂತ ಪದೇ ಹೇಳ್ತಿದ್ರು. ಆದರೆ ಸಿಯಾ ಗೋಯಲ್ ಕೊಲೆ ಕೇಸಿನಲ್ಲಿ ತಗ್ಲಾಕೊಂಡ ದಿನದಿಂದಲೂ ಕಿಲಾಡಿ ಸಿಯಾಳ ಗೋಸುಂಬೆ ಮುಖವಾಡ ಕಳಚಿ ಬೀಳ್ತಲೇ ಇದೆ. ಇದೀಗ ನಿಶ್ಚಿತಾರ್ಥಕ್ಕೂ ಮೊದಲೇ ನಡೆದಿದ್ದ ಸಿಯಾ ಮದುವೆ ಕತೆ ಬಯಲಾಗಿದೆ. ಕೇತನ್ ಜೊತೆ ಮದುವೆ ಆಗ್ಬೇಕಿತ್ತು. ಅದಕ್ಕೆ ಅಂತ ಜೋಧ್ಪುರದ ಅರಮನೆಯಲ್ಲಿ ಸಿದ್ಧತೆಗಳು ನಡೆಯುತ್ತಿದ್ವು. ಅದಾಗಲೇ ಕೋಟ್ಯಾಂತರ ರೂಪಾಯಿ ಖರ್ಚು ಕೂಡ ಆಗಿತ್ತು. ಆದರೆ ಇವಳು ನಿಶ್ಚಿತಾರ್ಥದ ಬೆನ್ನಲ್ಲೇ ತನ್ನ ಪ್ರಿಯಕರ ಚೇತನ್ ಚೌಧರಿ ಜೊತೆ ಮದುವೆಯಾಗಿದ್ಲಂತೆ. ಇಷ್ಟೆಲ್ಲ ಮಾಡಿರೋ ಇವಳನ್ನ ಅವರಮ್ಮ ಸಭ್ಯ, ಸಾಚಾ ಅಂತಿದ್ದಾರೆ. ಹೆತ್ತವ್ರಿಗೆ ಯಜ್ಞಾನೂ ಮುದ್ದಲ್ವೇ. ಚೇತನ್ ಅಗರ್ವಾಲ್ ಸಿಯಾ ಗೋಯಳ್ಳ ಪ್ರಿಯಕರ, ಸದ್ಯ ಕೊಲೆ ಆರೋಪಿ. ಇವರಿಬ್ಬರು ಸೇರ್ಕೊಂಡು ಪ್ರೀತಿಸಿದ್ರೆ ಸಮಾಜವನ್ನ, ಪೋಷಕರನ್ನ ಎದುರಿಸಿ ಮದುವೆ ಆಗ್ಬೇಕಿತ್ತು. ಅದು ಬಿಟ್ಟು ಅಮಾಯಕ ಕೇತನ್ ಅಗರ್ವಾಲ್ನನ್ನ ಕೊಂದಿದ್ದು ಯಾಕೆ? ಈ ಪ್ರಶ್ನೆಯನ್ನ ಇಡೀ ದೇಶ ಕೇಳ್ತಿದೆ. ಹೌದು, ಇದು ಇಡೀ ದೇಶ ಕೇಳುತ್ತಿರೋ ಪ್ರಶ್ನೆ. ಈ ಪ್ರಕರಣ ಯಾವ ಕ್ರೈಮ್ ಥ್ರಿಲ್ಲರ್ ಸಿನಿಮಾ, ವೆಬ್ ಸೀರೀಸ್ಗಿಂತಲೂ ಕಡಿಮೆ ಇಲ್ಲ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸ್. ಒಬ್ಬಳೇ ಹುಡುಗಿ, ಒಂದು ಕೊಲೆ. ಆದರೆ ಅದರ ಹಿಂದೆ ಇರೋ ರಹಸ್ಯಗಳು ನೂರಾರು. ಪೊಲೀಸರು ತನಿಖೆಯ ಆಳಕ್ಕೆ ಇಳಿದಷ್ಟು ಬಯಲಾಗುತ್ತಲೇ ಇವೆ ಭಯಾನಕ ರಹಸ್ಯಗಳು. ಅತ್ತ ಸಿಯಾ ಮತ್ತು ಕೇತನ್ ಮದುವೆ ಸೆಟ್ ಆಗಿತ್ತು. ನಿಶ್ಚಿತಾರ್ಥದ ಬೆನ್ನಲ್ಲೇ ಆಕೆ ಚೇತನ್ನನ್ನ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ಲು ಅಂತ ಇದೀಗ ಪೊಲೀಸರು ಹೇಳ್ತಿದ್ದಾರೆ. ಇಷ್ಟು ದಿನ ಚೇತನ್ ಮತ್ತು ಸಿಯಾ ಇಬ್ರು ಪ್ರೇಮಿಗಳಾಗಿದ್ರು. ಇದೇ ಪ್ರೀತಿಯ ಅಮಲ್ನಲ್ಲೇ ಅವರಿಬ್ರು ಕೇತನ್ ಅಗರ್ವಾಲ್ನನ್ನ ಕೊಲೆ ಮಾಡಿದ್ದಾರೆ ಅಂತಲೇ ಹೇಳಲಾಗ್ತಿತ್ತು. ಆದರೆ ಅಸಲಿ ಸಂಗತಿ ಬೇರೆನೇ ಇದೆ.
ಕೇತನ್ ಅಗರ್ವಾಲ್ನನ್ನ ಕೊಲೆ ಮಾಡೋ 4 ತಿಂಗಳ ಮೊದಲೇ ಆಕೆ ತನ್ನ ಪ್ರೇಮಿ ಚೇತನ್ ಚೌಧರಿಯನ್ನ ರಹಸ್ಯವಾಗಿ ಮದುವೆಯಾಗಿದ್ಲು. ಸಿಯಾ ಗೋಯಲ್ ಮೊಬೈಲನ್ನು ವಶಕ್ಕೆ ಪಡೆದಿದ್ದ ಪೊಲೀಸರು ಆಕೆಯ ವಾಟ್ಸಪ್ ಚಾಟ್ ಪರಿಶೀಲನೆ ಮಾಡಿದಾಗ ಆಕೆ 4 ತಿಂಗಳ ಹಿಂದೆಯೇ ಚೇತನ್ ಜೊತೆ ರಹಸ್ಯವಾಗಿ ಮದುವೆಯಾಗಿರೋದು ಬಹಿರಂಗವಾಗಿದೆ. ಮನೆಯಲ್ಲಿ ಈ ವಿಚಾರ ಗೊತ್ತಾದರೆ ಒಪ್ಪೋದಿಲ್ಲ ಅನ್ನೋ ಕಾರಣಕ್ಕೆ ಮುಚ್ಚಿಟ್ಟಿದ್ಲಂತೆ. ಅವರಿಬ್ಬರು ಸ್ಥಳೀಯ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ರಹಸ್ಯವಾಗಿ ಮ್ಯಾರೇಜನ್ನು ಕೂಡ ರಿಜಿಸ್ಟರ್ ಮಾಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪೊಲೀಸ್ ತನಿಖೆ ಹೇಳ್ತಿದೆ. ಮತ್ತೊಂದು ಶಾಕಿಂಗ್ ಸುದ್ದಿ ಏನು ಗೊತ್ತಾ? ಸಿಯಾ ಚೇತನ್ ಮ್ಯಾರೇಜ್ ಸ್ಟೋರಿ ಸಿಯಾ ಗೋಯಲ್ ಮನೆಯವರಿಗೆ ಗೊತ್ತಿತ್ತು. ಮರ್ಯಾದೆಗೆ ಅಂಜಿ ಅವರು ಬಲವಂತದ ಮದುವೆ ಮಾಡೋಕೆ ಮುಂದಾಗಿದ್ರು. ಒಂದು ವೇಳೆ ವಿಶೇಷ ವಿವಾಹ ಕಾಯ್ದೆ ಅಂದರೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಡಿ ಇವರು ಮದುವೆಯಾಗಿದ್ದು ಮನೆಯವರು ಮತ್ತೊಂದು ಮದುವೆ ಮಾಡೋಕೆ ಮುಂದಾಗಿದ್ರೆ ಈ ಪ್ರಕರಣದಲ್ಲಿ ಸಿಯಾ ಗೋಯಲ್ ತಂದೆ ತಾಯಿ ಕೂಡ ಆರೋಪಿಯಾಗ್ತಾರೆ. ಸಿಯಾ ಚೇತನ್ ಮದುವೆಗೆ ಸಾಕ್ಷಿಗಳಾಗಿ 2 ಸ್ನೇಹಿತರು ಸಹಿ ಹಾಕಿದ್ದಾರೆ. ಸಿಯಾಳ 2 ಕಾಲೇಜು ಸ್ನೇಹಿತರನ್ನು ಪೊಲೀಸರು ವಿಚಾರಣೆ ನಡೆಸ್ತಿದ್ದಾರೆ. ಸಿಯಾ ಮತ್ತು ಚೇತನ್ರ ಖಾಸಗಿ ಇನ್ಸ್ಟಾಗ್ರಾಮ್ ಖಾತೆಯಿಂದ ಡಿಲೀಟ್ ಮಾಡಲಾದ ಫೋಟೋಗಳನ್ನು ಕೂಡ ರಿಕವರ್ ಮಾಡೋಕೆ ಪೊಲೀಸರ ತಾಂತ್ರಿಕ ತಂಡ ಪ್ರಯತ್ನಿಸ್ತಿದೆ. ಕೇತನ್ ಅಗರ್ವಾಲ್ ಕೊಲೆ ಕತೆ ಎಲ್ರಿಗೂ ಗೊತ್ತು. ಆದರೆ ಸಿಯಾ ಮತ್ತಾಕೆಯ ಪ್ರಿಯಕರ ಚೇತನ್ ಇವರಿಬ್ಬರು ಮೊದಲು ಸ್ನೇಹಿತರಾಗಿದ್ರು. ಕೇತನ್ ಅಗರ್ವಾಲ್ ಕೊಲೆ ಕತೆ ಎಲ್ರಿಗೂ ಗೊತ್ತು. ಆದರೆ ಸಿಯಾ ಮತ್ತಾಕೆಯ ಪ್ರಿಯಕರ ಚೇತನ್ ಇವರಿಬ್ಬರು ಮೊದಲು ಸ್ನೇಹಿತರಾಗಿದ್ರು, ನಂತರ ಪ್ರೀತಿಯಲ್ಲಿ ಸಿಲುಕಿದ್ರು. ಇಬ್ಬರು ಪ್ರವಾಸಕ್ಕಾಗಿ ರಾಜಸ್ಥಾನಕ್ಕೂ ಹೋಗಿದ್ರು. ಇಬ್ಬರು ಉದಯ್ಪುರ ಮತ್ತು ಜೋಧ್ಪುರದಲ್ಲಿ ಸುತ್ತಾಡಿದ್ರು. ಅಲ್ಲಿ ಅವರ ಸ್ನೇಹಿತರು ಅವರಿಬ್ಬರನ್ನು ನೋಡಿದ್ರು. ಈ ರೀತಿ ಎದುರಾದ ಸ್ನೇಹಿತರಿಗೆ ತಾವು ಮದುವೆಯಾಗಿ ರಾಜಸ್ಥಾನದಲ್ಲಿ ನೆಲೆಸ್ತೀವಿ ಅನ್ನೋ ಕನಸಿದೆ ಅಂತಲೂ ಹೇಳಿಕೊಂಡಿದ್ರಂತೆ. ಇನ್ನು ಚೇತನ್ ಮಾರ್ವಾಡಿ ಹುಡುಗ. ಹೀಗಾಗಿ ಸಿಯಾಗೆ ಮಾರ್ವಾಡಿ ಮಹಿಳೆಯರ ಉಡುಗೆ ತೊಡುಗೆ ಮತ್ತು ರಾಜಸ್ಥಾನಿ ಸಂಸ್ಕೃತಿಯ ಬಗ್ಗೆ ಮಾಹಿತಿ ನೀಡುತ್ತಿದ್ದ. ಇದಕ್ಕೂ ಕೂಡ ಪೊಲೀಸರು ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ದಾರೆ. ಆದರೆ ಕೇತನ್ ಜೊತೆ ಎಂಗೇಜ್ಮೆಂಟ್ ಆಗಿದ್ರಿಂದ ತಮ್ಮಿಬ್ಬರ ಪ್ರೀತಿಯನ್ನ ಮನೆಯವರು ಒಪ್ಪೋದಿಲ್ಲ ಅಂತ ಅವರಿಬ್ಬರು ಗುಟ್ಟಾಗಿ ಹೋಗಿ ಮದುವೆ ಆಗಿಬಿಟ್ಟಿದ್ರು. ಇದೊಂದು ಆಕಸ್ಮಿಕ ಸಾವು ಅಂತ ನಿರೂಪಿಸಿ ನಂತರ ಅವರಿಬ್ರು ಪುಣೆ ಬಿಟ್ಟು ಉದಯ್ಪುರದಲ್ಲಿ ಅಥವಾ ಜೋಧ್ಪುರದಲ್ಲಿ ಸೆಟ್ಲ್ ಆಗೋಕೆ ಬಯಸಿದ್ರು. ಆದರೆ ವಿಧಿಯಾಟ ನೋಡಿ ಇಬ್ರು ಈಗ ಜೈಲು ಸೇರುವಂತಾಗಿದೆ. ಇನ್ನು ಸೀಸ್ ಮಾಡಿರೋ ಮೊಬೈಲ್ ಡೇಟಾವನ್ನ ರಿಕವರಿ ಮಾಡಿದಾಗ ಮತ್ತೊಂದು ರಹಸ್ಯ ಬಹಿರಂಗವಾಗಿದೆ. ಕೇತನ್ ಅಗರ್ವಾಲ್ ಕೊಲೆಗೆ ಸಂಚು ರೂಪಿಸಿದ ಬಳಿಕ ಪೊಲೀಸರ ತನಿಖೆಯಿಂದ ಬಚಾವಾಗೋಕೆ ಸಿಯಾ ಮತ್ತು ಚೇತನ್ ರಹಸ್ಯವಾದ ಸಂಕೇತ ಭಾಷೆಯಲ್ಲಿ ಮಾತಾಡ್ತಿದ್ರಂತೆ. ಅಡ್ಡ ಹೆಸರುಗಳನ್ನ ಇಟ್ಕೊಂಡು ಚಾಟ್ ಮಾಡ್ತಿದ್ರು. ಕೊಲೆ ನಂತರ ಅಪಘಾತ ಅಂತ ಬಿಂಬಿಸೋದ್ರಲ್ಲಿ ಇಬ್ರು ಫೇಲ್ ಆಗಿದ್ದಾರೆ. CCTVಗಳು ಕೃತ್ಯಕ್ಕೆ ಸಾಕ್ಷಿ ಒದಗಿಸಿವೆ. ನ್ಯಾಯಕ್ಕಾಗಿ ಕೇತನ್ ಆತ್ಮ ಪರಿತಪಿಸ್ತಿದೆ. ಮಗನ ಮದುವೆ ನೋಡಬೇಕಿದ್ದ ಪೋಷಕರ ಕಣ್ಣಲ್ಲಿ ನೀರು ಬಿಟ್ರೆ ಮತ್ತಿನ್ನೇನು ಉಳಿದಿಲ್ಲ. ಇತ್ತ ಇಷ್ಟೆಲ್ಲ ಮಾಡಿದ್ರು ಸಿಯಾ ಅಮಾಯಕಿ ಅಂತಿದ್ದಾಳೆ ತಾಯಿ. ಎಸ್, ತಾಯಿ ತನ್ನ ಮಗಳು ಅಮಾಯಕಿ ಅಂತಿದ್ರೆ ಇತ್ತ ಮಗಳು ಚಾಟ್ GPT ಬಳಸಿ ಕೊಲೆ ಮಾಡಿದ ಬಳಿಕ ಪೊಲೀಸರು ಏನ್ ಪ್ರಶ್ನೆ ಕೇಳ್ತಾರೆ? ಶಿಕ್ಷೆ ಆದ್ರೆ ಎಷ್ಟು ವರ್ಷ ಆಗುತ್ತೆ? ಕೊಲೆ ಮಾಡಿದ ಬಳಿಕ ಬಚಾವಾಗೋದು ಹೇಗೆ ಅಂತೆಲ್ಲ ಚೆಕ್ ಮಾಡಿದಾಳಂತೆ. ಈಗೇಳಿ ಸಿಯಾ ಅಮಾಯಕಿನ? ಕಮೆಂಟ್ ಮಾಡಿ. ಇಂತಹ ಡಿಫರೆಂಟ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.